ಏನಕ್ಕೆ ಸರ್ ನಿಮ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ಲ ಫಸ್ಟ್ ರ್ಯಾಂಕ್ ರಾಜು ಆಗಿದ್ರಿ ಅಲ್ಲಿ ಡೈರೆಕ್ಟ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ವಾಟ್ ಎ ಡಿಗ್ರೇಡ್. ಎಲ್ಲರಿಗೂ ನಮಸ್ಕಾರ. ಇಲ್ಲ, ಫಸ್ಟ್ ಸುಮಂತ್ ನನ್ನ ಕತೆ ಹೇಳಿದಾಗ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿನು, ಬಟ್ ಒಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಇತ್ತು, ಅದ್ರಲ್ಲಿ ಖುಷಿ ಆಯ್ತು. ಈ ತರದ್ದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬಗ್ಗೆ ಯಾರು ಪಿಕ್ಚರ್ ಮಾಡಿಲ್ವಲ್ಲ, ಇದ್ಯಾಕ್ ನಾವು ಮಾಡಬಾರ್ದು? ಯಾಕಂದ್ರೆ ಜನಗಳಿಗೆ ಇವತ್ತು ಸ್ಟ್ರೆಸ್ಫುಲ್ ಇದಲ್ಲಿದ್ದಾರೆ, ಅವ್ರಿಗೆ ನಗಿಸ್ಬೇಕು, ನಾವು ಅಳಿಸ್ಬಾರ್ದು, ನಗಿಸಿ ಅವ್ರನ್ನ ಖುಷಿಲ್ ತಗೊಂಡು ಹೋಗ್ಬೇಕು. ಅವ್ರು ಹೇಳ್ದಾಗ ಕತೆ ಖುಷಿ ಆಯ್ತು. ಆಮೇಲೆ ನಾನು ಎಲ್ಲೂ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಶೋ ನೋಡಿರ್ಲಿಲ್ಲ. ನಿನ್ನೆ ಹೋಗಿದ್ದೆ ನಮ್ಮ ಅಜಯ್ ರಾಥೋಡ್ ಶೋ, ನಿನ್ನೆ ಕೋರ್ಮಂಗ್ಲ ಹೋಗಿ 1 hour ನಮ್ಗೆ ಗೊತ್ತಿಲ್ಲ ನಗ್ತಾ ಇದ್ವಿ. ಖುಷಿ ಆಯ್ತು. ಹೌದು, ಜನಗಳೊಂದು ಈ ಇವತ್ತಿನ ಸ್ಟ್ರೆಸ್ ಲೈಫ್ ಅಲ್ಲಿ ನೀವ್ ಹೇಳಿದ್ರಿ ಟ್ರಾಫಿಕ್ ಅಂತ ಬೆಂಗಳೂರಲ್ಲೆಲ್ಲ, ಆ ಸ್ಟ್ರೆಸ್ ಲೈಫ್ ಅಲ್ಲಿ 1 hour ಆ ಕಾಮಿಡಿ ಕೊಟ್ರೆ ಜನ ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅನ್ನಿಸ್ತು. ಸೊ ಈ ಫಿಲ್ಮ್ ಅಲ್ಲೂ ಆ ಸ್ಟೋರಿ ಹೇಳಿದಾಗ ನನಗೆ ಇದರಲ್ಲೂ ಒಂದೇನೋ ಜನಗಳಿಗೆ ಖುಷಿ ಕೊಡ್ಬೋದು ಅನ್ನಿಸ್ತು. ಓಕೆ, ಅಂದ್ರೆ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರೋಲ್ ಮಾಡ್ತೀನಿ ಅಂತ ನಿಮ್ ತಾಯಿ ಹೇಳಿದಾಗ ಅವ್ರು ಹೆಂಗಂದ್ರು? ಯಾಕಂದ್ರೆ ನಾನ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗ್ತೀನಿ ಅಂದಾಗ, ಕಾಮಿಡಿಯನ್ ಆಗ್ತೀನಿ ಅಂದಾಗ ನಮ್ಮ ಅಮ್ಮ ಏನ್ ಹೇಳಿದ್ರು ಗೊತ್ತಾ? ಬೇಡ, ಜನ ಎಲ್ಲ ನಗ್ತಾರೆ ಅಂದಿದ್ರು. ಇಲ್ಲ, ಜನಗಳನ್ನ ನಗ್ಸ್ಬೇಕು ನಾವು. ಅದವ್ರಿಗೆ ಗೊತ್ತಿರಲ್ಲ. ನಿಮ್ಮ ಏನ್ ಹೇಳಿಲ್ಲ, ಅವ್ರಿಗೆ ಪಿಕ್ಚರ್ ಮಾಡೋದಂದ್ರೆ ಖುಷಿ, ಕತೆ ಅವ್ರ ಥಿಯೇಟರ್ ಅಲ್ಲಿ ಹೋಗಿ ನೋಡೋದು. ಓಕೆ ಓಕೆ ಓಕೆ. ಸೊ ಈ ಸಿನಿಮಾಲ್ ಸರ್ ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂದ್ರೆ ನಾನ್ ಜಾಸ್ತಿ ಕೇಳಿದ್ರೆ ಮತ್ತೆ ಕಥೆನೇ ಕೇಳ್ದಂಗ ಆಗ್ತದ, ಫ್ರೀ ಆಗಿ ಎಲ್ರಿಗೂ ಕಂಟೆಂಟ್ ಸಿಕ್ಬಿಡುತ್ತೆ. ಬೇಡ, ಹೆಂಗ ಅನಿಸ್ತಾರೆ ನಿಮ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಇದು ಮಾಡ್ಬೇಕಂದ್ರೆ? ಹ್ಯಾವ್ ಯು ಎವರ್ ಫೆಲ್ಟ್ ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗೋದು ಕಷ್ಟನೋ ಈಸಿನೋ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು? ನನಗೆ ಫಸ್ಟ್ ಆಫ್ ಆಲ್ ಯಾವ್ದೇ ಕ್ಯಾರೆಕ್ಟರ್ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿರ್ಬೇಕು, ಅದು ಹೊಸ ತರ ಇರ್ಬೇಕು, ಹೊಸ ಜನಗಳಿಗೆ ಏನು ಗೊತ್ತಿಲ್ಲದನ್ನ ನಾವು ಮೂವಿಲಿ ತೋರಿಸ್ಬೇಕು. ಹಾಗಾಗಿ ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನಾನು ನೋಡಿರ್ಲಿಲ್ಲ. ನಾವು ನಮ್ ಡೈರೆಕ್ಟರ್ ಯೂಟ್ಯೂಬ್ ಲಿಂಕ್ ಗಳನ್ನ ಡೈಲಿ ಸರ್ ನೋಡಿ ಸರ್ ಅಂತ ಶೋಗಳಿಗೂ ಕರಿತೀವಿ, ಕರೆಯಕ್ ಹೋಗಕ್ ಆಗ್ತಿರ್ಲಿಲ್ಲ. ಯಾಕೆ ನೆಕ್ಸ್ಟ್ ವೀಕ್ ನಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಶೂಟ್ ಇರೋದ್ರಿಂದ ನಾನು ನೋಡ್ಲೇಬೇಕಿತ್ತು ಶೋನ. ಸೊ ನೆನ್ನೆ ಅದನ್ನ ನೋಡ್ಕೊಂಡ್ ಬಂದೆ, ಖುಷಿ ಆಯ್ತು. ಸೊ ನಾನೇ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಅಲ್ಲ, ನಿಮ್ಗೊಂದು ಅಡ್ವಾಂಟೇಜ್ ಸರ್, ಇವಾಗ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರೋಲ್ ಪ್ಲೇ ಮಾಡತ್ತೀರಿ. ಸೊ ಇಫ್ ಯು ಟೆಲ್ ಅ ಜೋಕ್, ಯಾರು ನಗ್ಲಿಲ್ಲ ಅಂದ್ರೆ ನಾನ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ಲ, ಬರೀ ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ಬೋದು. ಮ್ಯಾನೇಜ್ ಮಾಡೋದು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.